ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಶ್ರೀನಿವಾಸ ತಿರುಕಲ್ಯಾಣೋತ್ಸವ. ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಶ್ರೀದೇವಿ, ಭೂದೇವಿ ಮತ್ತು ಶ್ರೀನಿವಾಸ ತಿರುಕಲ್ಯಾಣೋತ್ಸವ ಹಾಗೂ ಸೀತಾರಾಮದೇವರ ತಿರುಕಲ್ಯಾಣೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಡೆಸಲಾಗಿತ್ತು. ವಿವಿಪುರಂನ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಈ ವಿಜೃಂಭಣೆಯ ಪೂಜಾ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಪಾಲ್ಗೊಂಡರು. ಇನ್ನು ನೆರೆದ ಭಕ್ತರಿಗೆ ಈ ಸಮಯದಲ್ಲಿ ತಿರುಪತಿ ಲಡ್ಡುಗಳನ್ನು ಪ್ರಸಾದದ ರೂಪದಲ್ಲಿ ವಿಸ್ತರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕರಾದ ವಿನಯ್ ಭಾರದ್ವಾಜ್, ಭಕ್ತರು ಖುಷಿಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿ ತುಂಬ ಸಂತೋಷವಾಯಿತು. ಶ್ರೀ ದೇವರು ಎಲ್ಲರಿಗೂ ಒಳಿತು ಮಾಡಲಿ ಎಂದು ಹೇಳಿದರು. ಬೆಂಗಳೂರು ವಿವಿಪುರಂ ಅನ್ನುವ ಜಾಗದಲ್ಲಿ ಈ ದೇವಸ್ಥಾನವು ತುಂಬ ಪ್ರಾಚೀನವಾದದ್ದು. ಹೇಗೆ ಎಂದರೆ 470 ವರ್ಷದ ಹಳೆಯ ದೇವಾಲಯವಾಗಿದ್ದು, ಇದು ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವಂತಹ ನಮ್ಮ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ. ಯಾಕೆಂದರೆ ಅವನ ಹಸ್ತದಲ್ಲಿ ರೇಖೆಗಳಿದೆ ಹಾಗೂ ಮುಖದಲ್ಲಿ ಕೋರೆ ಹಲ್ಲು ಇದೆ ಹಾಗೂ ರಾಕ್ಷಸನ ಸಂಹಾರ ಮಾಡ್ತಿದ್ದಾನೆ. ರಾಕ್ಷಸನ ಸಂಹಾರ ಮಾಡಿಕೊಂಡು ಅಭಯ ಹಸ್ತವನ್ನ ತೋರಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ನಿಮ್ಮ ಕಷ್ಟ ಕಾರ್ಪುಣ್ಯಗಳನ್ನ ನಾನು ಸಂಹಾರ ಮಾಡಿ ನಿಮ್ಮನ್ನ ಕಾಪಾಡ್ತೀನಿ ಅನ್ನುವ ಒಂದು ಉದ್ದೇಶದಿಂದ ಅವನು ಭಕ್ತಾದಿಗಳನ್ನು ಬಂದವರನ್ನ ಅರಿಸ್ತಾ ಇದ್ದಾನೆ. ಎಷ್ಟೇ ಜನ ಕಷ್ಟ ಕಾರ್ಪುಣ್ಯಗಳಂತ ಬಂದ್ರು ಅವ್ರನ್ನೆಲ್ಲ ನೀಗಿಸುವವನೇ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ. ಅವರ ಸಾಕ್ಷಿಯಾಗಿ ಈ ದಿನ ನಮ್ಮ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ
ಶ್ರೀ ಶ್ರೀನಿವಾಸ ಕಲ್ಯಾಣ ಹಾಗೂ ಸೀತಾರಾಮ ಕಲ್ಯಾಣವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಬಂದು ಲೋಕ ಕಲ್ಯಾಣಕ್ಕಾಗಿ ಇದು ಮಾಡುತ್ತಿರುವ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಪಾಲ್ಗೊಂಡು ಅವರ ಆಶೀರ್ವಾದವನ್ನು ಪಡೆಯಬೇಕೆಂದು ನಾವು ಕೋರುತ್ತೇವೆ. ಪ್ರತಿ ವರ್ಷ ಮಾಡ್ತಿರೋದು ಇದು ಪ್ರತಿ ವರ್ಷವೂ ಈ ಕಲ್ಯಾಣೋತ್ಸವವನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಹಾಗೆ ಇದೇ ರೀತಿಯ ಮುಂದಿನ ವರ್ಷವೂ ಇನ್ನೂ ವಿಜೃಂಭಣೆಯಿಂದ ಆಗುತ್ತೆ, ಹಾಗೆ ನಡೀತಾನೆ ಇರುತ್ತೆ. ಲೋಕ ಕಲ್ಯಾಣಕ್ಕಾಗಿ ಶ್ರೀ ಶ್ರೀನಿವಾಸನನ್ನ ನಾವು ಶ್ರೀನಿವಾಸ ಕಲ್ಯಾಣವನ್ನ ತಿರುಕಲ್ಯಾಣವನ್ನ ವರ್ಷ ಬಿಡದಿರ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಒಂದು ಅದ್ಭುತವಾದ ದೇವಸ್ಥಾನದಲ್ಲಿ ನಿಂತಿದ್ದೀನಿ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಇವತ್ತು ನನ್ನ ಫ್ಯಾಮಿಲಿ ಬಂದು ಇಲ್ಲಿ ಕೂತಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಸತ್ಯ, ಎಲ್ಲರಿಗೂ ಬೇಕಾಗಿರೋ ದೇವರು, ಎಲ್ಲರಿಗೂ ಶಕ್ತಿ ಬೇಕಾಗಿರೋದು, ಎಲ್ಲರಿಗೂ ಅಂದರೆ ತುಂಬ ಇಷ್ಟಪಡುವಂಥ ದೇವರು ಹನುಮಂತ. ಇವತ್ತು ಆ ಹನುಮಂತನ ಗುಡಿಯಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೀನಿ. ನೀವು ಗಮನಿಸಿರ್ಬೋದು ವೀಕ್ಷಕರೇ, ಇದು ಇದು ಅಭಯ ವೀರಾಂಜನೇಯ ಸ್ವಾಮಿ ಟೆಂಪಲ್. ಇದು ತುಂಬ ಹಳೆಯದು, ಅಂದರೆ ಪುರಾತನ ಕಾಲದ್ದು. ಇದಕ್ಕೆ 470 ವರ್ಷ ಆಗೋಗಿದೆ. ಅಂದರೆ ಈ ಥರದ್ದು ಪುರಾತನ ಕಾಲದ ಟೆಂಪಲ್ಗಳಲ್ಲಿ ನಿಮಗೂ ನಮಗೂ ಗೊತ್ತಿರೋ ಹಾಗೆ ತುಂಬ ಶಕ್ತಿ, ಪವರ್ ಜಾಸ್ತಿ ಅಂತ ಹೇಳ್ತಾರೆ. ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದು ನಿಜವಾಗ್ಲೂ ಇವತ್ತು ನಾವಿಲ್ಲಿ ಬಂದಾಗ ನನಗೆ ಅನಿಸ್ತು, ತುಂಬ ಖುಷಿ ಕೊಟ್ಟಿದೆ. ಜೊತೆಗೆ ಈ ಸನ್ನಿಧಿಯಲ್ಲಿ ಇವತ್ತು ಕಲ್ಯಾಣೋತ್ಸವ ಮಾಡ್ತಿದ್ದಾರೆ. ಇದಕ್ಕೆ ಉಸ್ತುವಾರಿಯಾಗಿ ನಡ್ಕೊಳ್ತಾ ಇರೋದು ನಮ್ಮ ವಿನಯ್ ಭಟ್ರು ಅಂತ, ಅವರ ಹೆಂಡತಿಯವರು ಆಶಾ ಅಂತ. ಇವರು ಒಬ್ರಿಗೊಬ್ರು ಹೆಗಲಾಗಿ ಗಂಡ ಹೆಂಡತಿ ಈ ದೇವಸ್ಥಾನನ ತುಂಬ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಿಜವಾಗ್ಲೂ ನಾವು ಖುಷಿ ಪಡಲೇಬೇಕು. ಯಾಕೆಂದರೆ ಪುರಾತನ ಕಾಲದ ದೇವಸ್ಥಾನಗಳು ಸಿಗೋದೇ ಅಪರೂಪ ಇವಾಗ. ಇಂತಹ ಒಂದು ಸಿಟಿಲಿ ಚಾಮರಾಜಪೇಟೆ ಅಂತ ಒಂದು ಈ ಸಿಟಿಲಿ ಇಂತಹ ಒಂದು ಅದ್ಭುತವಾದ ದೇವಸ್ಥಾನ ಇರೋದು, ಇದನ್ನ ಇವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು ಇನ್ನೂ ಖುಷಿ ಪಡುವಂಥ ವಿಷಯ. ನಮಗೆ ವಿನಯ್ ಭಟ್ರು ತುಂಬ ವರ್ಷದಿಂದ ಗೊತ್ತು. ನಮ್ಮ ಮನೇಲಿ ಯಾವುದೇ ಪೂಜೆ ಕಾರ್ಯಕ್ರಮಗಳು ಏನೇ ಇದ್ರೂ ಅವರೇ ಬಂದು ನಮಗೆ ಗೃಹ ಪ್ರವೇಶ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವೂ ಅವರೇ ನಡೆಸ್ಕೊಡ್ತಾರೆ. ತುಂಬ ನಂಬಿಕೆ ಇಟ್ಕೊಂಡಿರುವಂಥ ವ್ಯಕ್ತಿ, ಗಂಡ ಹೆಂಡತಿ ಇಬ್ಬರು. ತುಂಬ ಖುಷಿ ಪಡೋ ವಿಷಯ ಇದು. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಬಂದು ಇಲ್ಲಿ ವೀಕ್ಷಣೆ ಮಾಡಬೇಕು. ಏಕೆಂದರೆ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ತುಂಬ ಮುಖ್ಯ. ಇವತ್ತು ಕಲ್ಯಾಣೋತ್ಸವ ನಾವು ಮಾಡ್ತಾ ಇರೋದೇನು ಅಂತಂದರೆ, ಈ ಸನ್ನಿಧಿಲಿ ನಮ್ದೊಂದು ಅಳಿಲು ಸೇವೆ, ಎಲ್ಲರ ಒಟ್ಟಿಗೆ ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ. ತುಂಬ ಖುಷಿ ಕೊಡುವಂಥ ವಿಷಯ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ, ನೀವು ಗಮನಿಸಿರ್ಬೋದು, ಆಂಜನೇಯ ಸ್ವಾಮಿನ ನೋಡಿ, ಕೈಯಲ್ಲಿ ರೇಖೆ ಇದೆ, ಅಂದರೆ ಸಂಹಾರ ಮಾಡಿರೋದಂಥದ್ದು. ಈ ಥರದ್ದು ಭಾಳ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ತುಂಬ ಸಮಯ ಬೇಕು. ಬನ್ನಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ಬಂದು ಅಪ್ಪನ ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.